my dear students. Myself Vidyashri. I am Business Studies lecturer in Alpha Pre-University College, Krishnarajanagar. This is my class 1. About the chapter is Financial Management. In the last chapter, in the controlling, you learnt about the meaning of controlling, importance of the controlling, definitions of the controlling, then limitations of the controlling process, and what are the techniques are used in the controlling, such as traditional techniques and the modern techniques. So these are all you learnt about in the controlling chapter. In this chapter, you are going to learn about the business finance, financial management, then objectives of the financial management, role of the financial management, then decisions of the financial decisions such as 3 investment decisions, financial decisions and dividend decisions. You learn deeply about the decisions. In this class, I am going to explain about the introductions about business finance, meaning of financial management and role of the financial management. Firstly, I am going to explain introductions about the business finance. What is the business? Business andre ಏನು? So business andre ಏನು ಅಂತೇಳಿ ನೀವು previous classಗಳಲ್ಲಿ ನೋಡಿರ್ತೀರ. What is the business? So business is an economic activity. It is concerned with production or manufacturing, distribution, selling and buying the goods and services. So ವ್ಯವಹಾರ ಅಂತ ಹೇಳಿದ್ರೆ ವ್ಯವಹಾರ ಎಂಬುದು ಒಂದು ಆರ್ಥಿಕ ಚಟುವಟಿಕೆಯಾಗಿದ್ದು ವಸ್ತುಗಳ ಉತ್ಪಾದನೆ, ವಿತರಣೆ ಮತ್ತು ಮಾರಾಟ ಮತ್ತು ಖರೀದಿಯ ಅಂಶಗಳನ್ನು ಒಳಗೊಂಡಿದ್ರೆ ಅದನ್ನು ನಾವು ವ್ಯವಹಾರ ಅಂತೇಳಿ ಕರೆಯುವಂಥದ್ದು. ಸೊ ವ್ಯವಹಾರದ ಮುಖ್ಯ ಉದ್ದೇಶ ಏನಾಗಿರುತ್ತೆ? ಲಾಭವನ್ನು ಗಳಿಸುವುದು ಪ್ರತಿಯೊಂದು ವ್ಯವಹಾರದ ಮುಖ್ಯ ಉದ್ದೇಶ ಆಗಿರುವಂಥದ್ದು. ವಾಟ್ ಈಸ್ ದ ಫೈನಾನ್ಸ್? ಫೈನಾನ್ಸ್ ಅಂದರೆ ಏನು? ಹಣ, ಮನಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಪ್ರತಿಯೊಂದು ವ್ಯವಹಾರಕ್ಕೂ ಪ್ರತಿಯೊಂದು ಬಿಸ್ನೆಸ್ಗೂ ಫೈನಾನ್ಸ್ ಇಸ್ ರಿಕ್ವೈರ್ಡ್ ಆರ್ ನಾಟ್? ಸೊ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಈಸ್ ರಿಕ್ವೈರ್ಡ್ ಸಮ್ ಆಫ್ ಫೈನಾನ್ಸ್ ಟು ಕ್ಯಾರಿ ಔಟ್ ದೇಯರ್ ಆ್ಯಕ್ಟಿವಿಟೀಸ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಫೈನಾನ್ಸ್? ಬಿಸ್ನೆಸ್ ಫೈನಾನ್ಸ್ ಅಂದರೆ ಏನು? ವ್ಯವಹಾರದ ಹಣಕಾಸು ಅಂದರೆ ಏನು? ಮನಿ ಈಸ್ ರಿಕ್ವೈರ್ಡ್ ಫಾರ್ ಕ್ಯಾರಿಯಿಂಗ್ ಔಟ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ವ್ಯವಹಾರದ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಹಣಕಾಸಿನ ಅವಶ್ಯಕತೆ ಇದ್ದೇ ಇರುವಂಥದ್ದು. ಸೊ ಆ ಅವಶ್ಯಕತೆಯನ್ನು ನಾವು ವ್ಯವಹಾರದ ಹಣಕಾಸು ಅಂತೇಳಿ ಕರಿತೀವಿ. ಮನಿ ಈಸ್ ರಿಕ್ವೈರ್ಡ್ ಫಾರ್ ಕ್ಯಾರಿಯಿಂಗ್ ಔಟ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಇಟ್ ಈಸ್ ನೌನ್ ಆಸ್ ಬಿಸ್ನೆಸ್ ಫೈನಾನ್ಸ್. ಪ್ರತಿಯೊಂದು ವ್ಯವಹಾರ, ಅದು ಚಿಕ್ಕ ವ್ಯವಹಾರ ಆಗಿರ್ಬೋದು ಅಥವಾ ದೊಡ್ಡ ವ್ಯವಹಾರ ಆಗಿರ್ಬೋದು, ಪ್ರತಿಯೊಂದು ವ್ಯವಹಾರಕ್ಕೂ ಫೈನಾನ್ಸ್ ಈಸ್ ರಿಕ್ವೈರ್ಡ್. ಸೊ ಹಣಕಾಸು ಇಲ್ಲದೆ ಯಾವುದೇ ರೀತಿಯ ವ್ಯವಹಾರಗಳನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಫೈನಾನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಆರ್ಗನೈಜೇಷನ್ಸ್ ಟು ಕ್ಯಾರಿ ಔಟ್ ದೇಯರ್ ಆ್ಯಕ್ಟಿವಿಟೀಸ್. ಸೊ ಮೀನಿಂಗ್ ಏನು ಬರುತ್ತೆ ಅಂತ ಹೇಳಿದ್ರೆ, ಬಿಸ್ನೆಸ್ ಫೈನಾನ್ಸ್ ಅಂತ ಹೇಳಿದ್ರೆ ಮನಿ ಈಸ್ ರಿಕ್ವೈರ್ಡ್ ಫಾರ್ ಕ್ಯಾರಿಯಿಂಗ್ ಔಟ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ವ್ಯವಹಾರದ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ಬೇಕಾಗಿರುವಂತಹ ಹಣಕಾಸನ್ನು ನಾವು ಬಿಸ್ನೆಸ್ ಫೈನಾನ್ಸ್ ಅಂತೇಳಿ ಕರೀತೀವಿ. ಸೊ ಆಲ್ಮೋಸ್ಟ್ ಆಲ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ರಿಕ್ವೈರ್ಡ್ ಸಮ್ ಫೈನಾನ್ಸ್. ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್, ಆಲ್ಮೋಸ್ಟ್ ಆಲ್ ಟೈಪ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ರಿಕ್ವೈರ್ ಸಮ್ ಫೈನಾನ್ಸ್. ಫೈನಾನ್ಸ್ ಈಸ್ ರಿಕ್ವೈರ್ಡ್ ಟು ಎಸ್ಟಾಬ್ಲಿಷ್ ಬಿಸ್ನೆಸ್. ಸೊ ಬಿಸ್ನೆಸ್ಸನ್ನು ಶುರು ಮಾಡೋದಕ್ಕೆ finance is very needed. So finance is needed for carrying out or establishing business. Business required for buying a whole varieties of assets. So ಒಂದು ವ್ಯವಹಾರಕ್ಕೆ ಏನಕ್ಕೆ ಹಣಕಾಸು ಬೇಕು ಅಂತ ಹೇಳಿದ್ರೆ ಅಸೆಟ್ಸ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ. ಸೊ ಅಸೆಟ್ಸು ಟ್ಯಾಂಜಿಬಲ್ ಅಸೆಟ್ಸ್ ಆಗಿರ್ಬೋದು ಅಥವಾ ಇಂಟ್ಯಾಂಜಿಬಲ್ ಅಸೆಟ್ಸ್ಗಳಾಗಿರ್ಬೋದು. ಸೊ ಅಸೆಟ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಬಿಸ್ನೆಸ್ required for buying a whole varieties of assets like
tangible assets and intangible assets. Examples of the tangible assets such as machineries, factories, building, offices, furniture. So these are all some examples for the tangible assets. So intangible assets anta helidre patents ಆಗಿರ್ಬೋದು, ಕಾಪಿರೈಟ್ಸ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಆಗಿರ್ಬೋದು. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ ಫಾರ್ ದ ಇಂಟ್ಯಾಂಜಿಬಲ್ ಅಸೆಟ್ಸ್. ಸೊ ಈ ಅಸೆಟ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಮನಿ ಈಸ್ ರಿಕ್ವೈರ್ಡ್ ಫಾರ್ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಆಕ್ಟಿವಿಟೀಸ್. ಸೊ ಅದೇ ರೀತಿ ಫೈನಾನ್ಸ್ ಈಸ್ ರಿಕ್ವೈರ್ಡ್ ಟು ರನ್ನಿಂಗ್ ಈ ಡೇ ಟು ಡೇ ಆಪರೇಷನ್ಸ್ ಆಫ್ ದ ಬಿಸ್ನೆಸ್. ಒಂದು ವ್ಯವಹಾರ ಅಂತ ಹೇಳಿದ ಮೇಲೆ ಆ ವ್ಯವಹಾರದಲ್ಲಿ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೂ ಕೂಡ ಹಣಕಾಸು ತುಂಬ ಇಂಪಾರ್ಟೆಂಟ್. ಸೊ ಫಾರ್ ಎಕ್ಸಾಂಪಲ್ ಬೈಯಿಂಗ್ ಸಪ್ಲೈಸ್ ಆಗಿರ್ಬೋದು, ಪೇಯಿಂಗ್ ಬಿಲ್ಸ್ ಆಗಿರ್ಬೋದು, ಸ್ಯಾಲ್ರೀಸ್ ಆಗಿರ್ಬೋದು, ಕಲೆಕ್ಟಿಂಗ್ ಕ್ಯಾಶ್ ಫ್ರಮ್ ದ ಕಸ್ಟಮರ್ಸ್ ಆಗಿರ್ಬೋದು. ಸೊ ದೀಸ್ ಆಲ್ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ಬೇಕಾಗಿರುವಂತಹ ಎಕ್ಸ್ಪೆನ್ಸಸ್. ಸೊ ಇದನ್ನು ನಾವು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅಂತಲೂ ಕೂಡ ಕರೆಯುವಂಥದ್ದು. ಸೊ ಬಿಸ್ನೆಸ್ finance is required to running a day-to-day activities or day-to-day operations of the business like buying supplies, paying bills, salaries, collecting cash from the customers, etc. So thus at every stages of business finance is required. Each and every stages finance is required. So this is some introductions about the business finance. So business finance andre enu, money is required for carrying out business activities. So almost all type of business activities require some finance. Finance is needed to establish a business. So business required to buying a whole varieties of assets such as tangible assets and intangible assets. Tangible assets like machineries, furniture, factories, then offices, and then intangible assets such as copyrights, paintings, trademark. ಇದನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಮನಿ ಈಸ್ ರಿಕ್ವೈರ್ಡ್ ಆರ್ ಫೈನಾನ್ಸ್ ಈಸ್ ರಿಕ್ವೈರ್ಡ್. ಸೊ ಅದೇ ರೀತಿ ಫೈನಾನ್ಸ್ ಈಸ್ ರಿಕ್ವೈರ್ಡ್ ಫಾರ್ ಡೇ ಟು ಡೇ ಆಕ್ಟಿವಿಟೀಸ್ ಆರ್ ಡೇ ಟು ಡೇ ಆಪರೇಷನ್ಸ್ ಆಫ್ ದ ಬಿಸ್ನೆಸ್ ಲೈಕ್ buying supplies, paying bills, salaries, collecting cash from customers, etc. Thus, at every stages of business, finance is needed. Next, financial management. What is the financial management? ಹಣಕಾಸಿನ ನಿರ್ವಹಣೆ ಅಂತೇಳಿ ನಾವು ಕನ್ನಡದಲ್ಲಿ ಕರೆಯುವಂಥದ್ದು. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಪ್ಲಾನಿಂಗ್, ಡೈರೆಕ್ಟಿಂಗ್, ಮಾನಿಟರಿಂಗ್, organizing and controlling of the monetary resources of an organization. ಸೊ ಹಣಕಾಸು ಅಂತ ಹೇಳಿದ್ರೆ, ಹಣಕಾಸು ನಿರ್ವಹಣೆ ಅಂತ ಹೇಳಿದ್ರೆ ವಿವಿಧ ಮೂಲಗಳಿಂದ ಒಂದು ಸಂಸ್ಥೆಗೆ ಬೇಕಾಗಿರುವಂಥ ಹಣಕಾಸನ್ನು ವಿವಿಧ ಮೂಲಗಳಿಂದ ಹಣಕಾಸನ್ನು ಕಡಿಮೆ ವೆಚ್ಚದಲ್ಲಿ ಸಂಗ್ರಹಿಸುವಂಥದ್ದು. ಸೊ ನಮಗೆ ಯಾವ ಯಾವ ಮೂಲಗಳಿಂದ ಹಣಕಾಸು ಸಿಗ್ತಾ ಇದೆಯೋ ಆ ಮೂಲಗಳಲ್ಲಿ ಯಾವ ಮೂಲ ಕಡಿಮೆ ವೆಚ್ಚವನ್ನು ಒಳಗೊಂಡಿರ್ತದೋ ಆ ಮೂಲದಲ್ಲಿ ನಾವು ಹಣಕಾಸನ್ನು ಸಂಗ್ರಹಿಸುವುದು ಹಾಗೂ ಆ ಹಣಗಳನ್ನು ಹೆಚ್ಚು ಪ್ರತಿಫಲ ನೀಡುವಂತಹ ಚಟುವಟಿಕೆಗಳ ಮೇಲೆ ಹೂಡುವಂಥದ್ದು ಆಗಿರುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಇಯರಲ್ಲಿ ನೀವು ಓದಿದ್ದೀರಾ ವಾಟ್ ಆರ್ ದಿ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅಂತೇಳಿ. ಸೊ ಯಾವ್ಯಾವುದಾಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಟ್ರೇಡ್ ಆಗಿರ್ಬೋದು, ದೆನ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ರಿಟೇಲ್ ಅರ್ನಿಂಗ್ಸ್ ಆಗಿರ್ಬೋದು. ಸೊ ದೀಸ್ ಆರ್ ಸಮ್ ಸೋರ್ಸಸ್ ಆಫ್ ದ ಬಿಸ್ನೆಸ್ ಫೈನಾನ್ಸ್. ಸೊ ಈ ಎಲ್ಲ ಮೂಲಗಳಿಂದ ಹಣಕಾಸು ಸಿಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಮೂಲಗಳಿಂದ ನಾವು ಹಣಕಾಸುಗಳನ್ನು ಸಂಗ್ರಹಿಸುತ್ತೀವೋ ಆ ಮೂಲದ ವೆಚ್ಚ ಕಡಿಮೆ ಆಗಿರಬೇಕು. ಸೊ ನಾವು ಏನು ಹಣಕಾಸನ್ನು ಸಂಗ್ರಹ ಮಾಡಿರ್ತೀವೋ ಆ ಹಣಕಾಸನ್ನು ಹೆಚ್ಚು ಪ್ರತಿಫಲ ಬರುವಂತಹ ಮೂಲಗಳಿಗೆ ಹೂಡಿಕೆಯನ್ನು ಮಾಡೋದಕ್ಕೆ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರೆಯುವಂಥದ್ದು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಪ್ಲಾನಿಂಗ್, ಡೈರೆಕ್ಟಿಂಗ್, monitoring, organizing and controlling of the monetary resources of an organization. So monetary resources ಅಂತ ಹೇಳಿದ್ರೆ ಫೈನಾನ್ಷಿಯಲ್ ರಿಸೋರ್ಸಸ್, ಹಣಕಾಸಿಗೆ ಸಂಬಂಧಿಸಿರುವಂಥದ್ದು. ಸೊ ಒಂದು ಸಂಸ್ಥೆಯಲ್ಲಿ ಇರುವಂತಹ ಹಣಕಾಸಿನ ಸಂಪನ್ಮೂಲಗಳ ಬಗ್ಗೆ ಯೋಜಿಸುವುದಾಗಿರ್ಬೋದು, ಮಾರ್ಗದರ್ಶನವನ್ನು ನೀಡುವಂಥದ್ದಾಗಿರ್ಬೋದು, ಮಾನಿಟರಿಂಗ್ ನೋಡಿಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಸಂಘಟಿಸುವಿಕೆ ಆಗಿರ್ಬೋದು, ಅಥವಾ ನಿಯಂತ್ರಣ ಮಾಡುವಂತಹ ಕಾರ್ಯಗಳಿಗೆ
ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರೆಯುವಂಥದ್ದು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ದ monetary resources of the organization. Next, financial management is the concerned with optimal procurement as well as usage of finance. ಆಪ್ಟಿಮಲ್ ಪ್ರೊಕ್ಯೂಟ್ಮೆಂಟ್ ಅಂದರೆ ಏನು? ಪ್ರೊಕ್ಯೂಟ್ಮೆಂಟ್ ಅಂತ ಹೇಳಿದ್ರೆ ನೀವು ಓದಿರ್ತೀರ ಫಸ್ಟ್ ಇಯರಲ್ಲಿ. ಪ್ರೊಕ್ಯೂಟ್ಮೆಂಟ್ ಅಂತ ಹೇಳಿದ್ರೆ ಬೇರೆ ಮೂಲಗಳಿಂದ ಹಣಕಾಸನ್ನು ಸಂಗ್ರಹಿಸುವಂಥದ್ದು. ಸೊ ಆಪ್ಟಿಮಲ್ ಅಂದರೆ ಏನು? ಆಪ್ಟಿಮಲ್ ಪ್ರೊಕ್ಯೂಟ್ಮೆಂಟ್ ಅಂತ ಹೇಳಿದ್ರೆ ವಾಟ್ ಆರ್ ದಿ ಡಿಫರೆಂಟ್ ಸೋರ್ಸಸ್ ಆರ್ ಅವೈಲೇಬಲ್ ಟು ರೈಸ್ ಫಂಡ್ಸ್. ಸೊ ಯಾವ ಮೂಲಗಳಿಂದ ನಾವು ಹಣಕಾಸುಗಳನ್ನು ಪಡೆದುಕೊಳ್ಬಹುದು ಅನ್ನೋದನ್ನು ಆಪ್ಟಿಮಲ್ ಪ್ರೊಕ್ಯೂಟ್ಮೆಂಟ್ ಅಂತೇಳಿ ಕರೆಯುವಂಥದ್ದು. ಸೊ ಅದೇ ರೀತಿ ಆ ಹಣವನ್ನು ಯಾವ ರೀತಿ ಬಳಕೆಯನ್ನು ಮಾಡಬೇಕು ಎಂಬುದನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರೆಯುವಂಥದ್ದು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಕನ್ಸರ್ನ್ಡ್ ವಿತ್ optimal procurement as well as usage of finance. Optimal procurement ಅಂತ ಹೇಳಿದ್ರೆ what are the different sources are available to raising funds. Next, financial management refers to the efficient and effective management of money or funds in such a manner as to accomplish the organizational objectives. ಸೊ ಒಂದು ಸಂಸ್ಥೆಯಲ್ಲಿ ಇರುವಂತಹ ಹಣಕಾಸನ್ನು, ಆ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸುವುದಕ್ಕೆ ಆ ಸಂಸ್ಥೆಯಲ್ಲಿ ಇರುವಂತಹ ಹಣಕಾಸನ್ನು ತುಂಬ ದಕ್ಷತೆಯಿಂದ ಮತ್ತು ಸಾಮರ್ಥ್ಯವಾಗಿ ಬಳಕೆಯನ್ನು ಮಾಡಿಕೊಂಡ್ರೆ ಅದನ್ನು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರೆಯುವಂಥದ್ದು. ಸೊ ಒಂದು ಸಂಸ್ಥೆಯಲ್ಲಿ ಇರುವಂತಹ ಹಣಕಾಸನ್ನು ಆ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸುವುದಕ್ಕೆ ಅತಿ ಹೆಚ್ಚು ದಕ್ಷತೆಯಿಂದ ಮತ್ತು ಸಾಮರ್ಥ್ಯದಿಂದ ಬಳಕೆ ಮಾಡಿಕೊಂಡ್ರೆ ಅದನ್ನು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರೆಯುವಂಥದ್ದು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ರೆಫರ್ಸ್ ಟು ದ ಎಫಿಷಿಯಂಟ್ ಆ್ಯಂಡ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಮನಿ ಆರ್ ಫಂಡ್ಸ್ in such a manner as to accomplish the objectives of the organization. So this is meaning about the ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ನಾನು ನಿಮಗೆ 3 ಮೀನಿಂಗ್ಸ್ ಕೊಟ್ಟಿದ್ದೀನಿ, ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಬರೆಯುವಂಥದ್ದು. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಪ್ಲ್ಯಾನಿಂಗ್, ಡೈರೆಕ್ಟಿಂಗ್, ಮಾನಿಟರಿಂಗ್, organizing and controlling of the monetary resources of an organization. Secondly, financial management is the concern with optimal procurement as well as usage of finance. Optimal procurement anta helidre what are the different sources are available to raising funds. Next, financial management is refers to the efficient and effective management of money or funds in such a manner as to accomplish the objectives of the organizations. ಒಂದು ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸುವುದಕ್ಕೆ ಆ ಸಂಸ್ಥೆಯಲ್ಲಿ ಇರುವಂತಹ ಹಣಕಾಸನ್ನು ದಕ್ಷತೆಯಿಂದ ಮತ್ತು ಹೆಚ್ಚು ಸಾಮರ್ಥ್ಯವಾಗಿ ಬಳಕೆಯನ್ನು ಮಾಡೋದಕ್ಕೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರೆಯುವಂಥದ್ದು. ಸೊ ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಸಂಸ್ಥೆಯಲ್ಲಿ ಇರುವಂತಹ ಹಣಕಾಸನ್ನು ಹೆಚ್ಚು ಪ್ರತಿಫಲಗಳನ್ನು ನೀಡುವಂತಹ ಮೂಲಗಳಿಗೆ ಹೂಡಿಕೆಯನ್ನು ಮಾಡಬೇಕು ಅಂತೇಳಿ ತಿಳಿಸುವಂಥದ್ದು. ಸೊ ದಿಸ್ ಈಸ್ ಇಂಟ್ರೊಡಕ್ಷನ್ಸ್ ಅಬೌಟ್ ದ ಬಿಸ್ನೆಸ್ ಫೈನಾನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಟಾಪಿಕ್ ಈಸ್ ರೋಲ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಹಣಕಾಸಿನ ನಿರ್ವಹಣೆಯ ಪಾತ್ರ. ರೋಲ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ cannot be over-emphasized. It has a direct bearing on the financial health of a business. The financial statement such as balance sheet and profit and loss account reflect the financial statement position and its financial health. Almost all items in indirectly or directly through some financial management decisions. So ಒಂದು ವ್ಯವಹಾರದಲ್ಲಿ ಹಣಕಾಸಿನ ನಿರ್ವಹಣೆಯ ಪಾತ್ರ ನೇರ ಸಂಬಂಧಗಳನ್ನು ಹೊಂದಿರೋದ್ರಿಂದ ವ್ಯವಹಾರದಲ್ಲಿ ನಿರ್ವಹಣೆಯ ಪಾತ್ರವನ್ನು ಹೆಚ್ಚು ಒತ್ತು ಕೊಟ್ಟು ಹೇಳುವಂಥ ಅವಶ್ಯಕತೆ ಇರೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಆಕ್ಟಿವಿಟೀಸ್ ಆಫ್ ಆನ್ ಆರ್ಗನೈಜೇಷನ್ಸ್.
ಸಚ್ ಆಸ್ ಪ್ರಾಫಿಟ್ ಆ್ಯಂಡ್ ಲಾಸಸ್ನಲ್ಲಾಗಿರ್ಬೋದು, ಬ್ಯಾಲೆನ್ಸ್ ಶೀಟ್ಸ್ಗಳಾಗಿರ್ಬೋದು. ಸೊ ಫೈನಾನ್ಷಿಯಲ್ ಪೊಸಿಷನ್ಸ್ ಆ್ಯಂಡ್ ಇಟ್ಸ್ ಫೈನಾನ್ಷಿಯಲ್ ಹೆಲ್ತ್. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ role of the financial management cannot be overemphasized. It has the direct bearing on the financial health of a business. The financial statements such as profit and loss account and balance sheet reflect the financial statement of a business and its financial health. Almost all items indirectly through some financial management decisions. Some prominent examples of the aspects being affected could be as the under. So ಈ ಎಲ್ಲ ಪಾಯಿಂಟ್ಸ್ಗಳು ಒಂದು ವ್ಯವಹಾರದ ನಿರ್ವಹಣೆಯಲ್ಲಿ ಹಣಕಾಸಿನ ನಿರ್ವಹಣೆಯ ಪಾತ್ರ ಏನು ಅಂತೇಳಿ ತಿಳಿಸುವಂಥದ್ದು. ಸೊ ದೀಸ್ ಆರ್ ಪಾಯಿಂಟ್ಸ್ ಸಮರೈಸ್ ದ ರೋಲ್ ಆಫ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. Firstly, the size as well as the composition of fixed asset of the business. Secondly, the quantum of current assets as well as it break up into cash, inventories and receivables. Next, the amount of long-term and short-term financing to be used. Next, breakup of long-term financing into debt, equity, etc. Last one, all items in the profit and loss account, example, interest, expenses and depreciation. So these are all points summarize the what are the role of the financial management in the business organizations. Let me now one by one, the size as well as the composition of fixed assets of the business. So fixed assets andre ಏನು, ಯಾವ ಅಸೆಟ್ಸ್ಗಳು ಲಾಂಗ್ ಟರ್ಮ್ ದೀರ್ಘಾವಧಿಯವರೆಗೂ ಇರುತ್ತೋ ಅಂತಹ ಅಸೆಟ್ಸ್ಗಳನ್ನ ನಾವು ಫಿಕ್ಸೆಡ್ ಅಸೆಟ್ಸ್ ಅಂತೇಳಿ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಮಿಷಿನರೀಸ್ ಆಗಿರ್ಬೋದು, ಫರ್ನಿಚರ್ಸ್ಗಳಾಗಿರ್ಬೋದು, ಫ್ಯಾಕ್ಟ್ರೀಸ್ ಆಗಿರ್ಬೋದು. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಫಾರ್ ದ ಫಿಕ್ಸೆಡ್ ಅಸೆಟ್ಸ್. ಸೊ ಈ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ನಾವು ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಹೂಡಿಕೆಯನ್ನು ಮಾಡುವಂಥದ್ದು. ಸೊ ಆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂತೇಳಿ ಕೂಡ ಕರೀತಾರೆ. ಸೊ ಅದನ್ನು ನೀವು ಡೀಪಾಗಿ ನೀವು ಫೈನಾನ್ಷಿಯಲ್ ಡಿಸಿಷನ್ ಅನ್ನುವಂಥ ಟಾಪಿಕಲ್ಲಿ ಓದ್ತೀರಾ. ಈ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ to invest a sum of 100 crores in a financial assets would be rise of size of the fixed assets blocked by this amount. So ಯಾವಾಗ ಒಂದು ವ್ಯವಹಾರ ಸಂಸ್ಥೆ ದೊಡ್ಡ ಮೊತ್ತದಲ್ಲಿ ಫಾರ್ ಎಕ್ಸಾಂಪಲ್ 100 crores, ಸೊ ಈ ರೀತಿ ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಫಿಕ್ಸೆಡ್ ಅಸೆಟ್ಸ್ಗಳ ಬ್ಲಾಕ್ ಗಾತ್ರ ಏನಾಗುತ್ತೆ ದೊಡ್ಡದಾಗಿ ಇರುವಂಥದ್ದು. ಸೊ ಯಾವಾಗ ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಇನ್ವೆಸ್ಟ್ ಕಡಿಮೆ ಮಾಡ್ತೀವೋ ಆಗ ಫಿಕ್ಸೆಡ್ ಅಸೆಟ್ಸ್ ಗಾತ್ರ ಏನಾಗಿರುತ್ತೆ ಚಿಕ್ಕದಾಗಿರುತ್ತೆ. ಯಾವಾಗ ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಎ ಸಮ್ ಆಫ್ ಮನಿ, ಎ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ to invest in a sum of 100 crores in a fixed assets would be raise the size of the fixed assets blocked by this amount. So according to this point ಏನು ಹೇಳುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 100 ಕೋಟಿ ಮೊತ್ತವನ್ನು ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಹೂಡಿಕೆಯನ್ನು ಮಾಡಿದರೆ ಆ ಸ್ಥಿರಾಸ್ತಿ ಅಂತ ಹೇಳಿದ್ರೆ ಫಿಕ್ಸೆಡ್ ಅಸೆಟ್ಸ್ ವಿಭಾಗದ ಗಾತ್ರವನ್ನು ಹೆಚ್ಚಿಸುವಂಥದ್ದು. ಸೊ ಯಾವಾಗ ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ನಾವು ಜಾಸ್ತಿ ಇನ್ವೆಸ್ಟ್ ಮಾಡ್ತೀವೋ ಆಗ ಫಿಕ್ಸೆಡ್ ಅಸೆಟ್ಸ್ಗಳ ಗಾತ್ರ ಏನಾಗಿರುತ್ತೆ ದೊಡ್ಡದಾಗಿರುತ್ತೆ. ಯಾವಾಗ ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ನಾವು ಹೂಡಿಕೆಯನ್ನು ಕಡಿಮೆ ಮಾಡ್ತೀವೋ ಆವಾಗ ಏನಾಗಿರುತ್ತೆ ಫಿಕ್ಸೆಡ್ ಅಸೆಟ್ಸ್ಗಳಿಂದ ಗಾತ್ರ ಚಿಕ್ಕದಾಗಿರುತ್ತೆ. ಸೊ ಈ ಪಾಯಿಂಟ್ಸ್ ಹೇಳುವಂಥದ್ದು ದ ಸೈಜ್ ಆಸ್ ವೆಲ್ ಆಸ್ ದ ಕಂಪೋಸಿಷನ್ ಆಫ್ ಫಿಕ್ಸೆಡ್ ಅಸೆಟ್ಸ್ ಆಫ್ ದ ಬಿಸ್ನೆಸ್. ಎ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಟು ಇನ್ವೆಸ್ಟ್ ಎ ಸಮ್ ಆಫ್ rupees 100 crores in a fixed assets would be raise the size of the fixed assets blocked by this amount. Next, the quantum of current assets as well as its breakup into cash, inventories and receivable. Current assets ಅಂದ್ರೆ ಯಾವ್ಯಾವುದು? ಸೊ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು ಅಥವಾ ಕ್ಯಾಶ್ ಎಟ್ ಬ್ಯಾಂಕ್ ಆಗಿರ್ಬೋದು, ಡೇಟಾಸ್ ಆಗಿರ್ಬೋದು, ಬಿಲ್ಸ್ ರಿಸೀವಬಲ್ಸ್ ಆಗಿರ್ಬೋದು, ಇನ್ವೆಂಟರೀಸ್ ಆಗಿರ್ಬೋದು. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಫಾರ್ ದ
ಕರೆಂಟ್ ಅಸೆಟ್ಸ್. ಸೊ ವಾಟ್ ಈಸ್ ದ ಕರೆಂಟ್ ಅಸೆಟ್ಸ್? ಕರೆಂಟ್ ಅಸೆಟ್ಸ್ ಅಂದರೆ ಏನು? ಕರೆಂಟ್ ಅಸೆಟ್ ಮೀನ್ಸ್ ಆರ್ ದೋಸ್ ಅಸೆಟ್ಸ್ ಆಫ್ ದ ಬಿಸ್ನೆಸ್ which can be converted into cash within a period of 1 year. So within a 1 year. So ಯಾವ ಅಸೆಟ್ಸ್ಗಳು ಒಂದು ವರ್ಷದ ಒಳಗಡೆ ಕ್ಯಾಶ್ಗಳಾಗಿ ಕನ್ವರ್ಟ್ ಆಗುತ್ತೋ ಅವುಗಳನ್ನು ನಾವು ಕರೆಂಟ್ ಅಸೆಟ್ಸ್ ಅಂತೇಳಿ ಕರಿತೀವಿ. ಸೊ ಕರೆಂಟ್ ಅಸೆಟ್ ಮೀನ್ಸ್ ಆರ್ ದೋಸ್ ಅಸೆಟ್ಸ್ ಆಫ್ ದ ಬಿಸ್ನೆಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಎ ಕ್ಯಾಶ್ ವಿತಿನ್ ಎ ಪೀರಿಯಡ್ ಆಫ್ 1 year. ಸೊ ಯಾವ ಅಸೆಟ್ಸ್ಗಳು ಒಂದು ವರ್ಷದ ಒಳಗಡೆ ನಗದಾಗಿ ಪರಿವರ್ತನೆ ಆಗುತ್ತೋ ಅಂತಹ ಅಸೆಟ್ಸ್ಗಳನ್ನ ನಾವು ಕರೆಂಟ್ ಅಸೆಟ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಕ್ಯಾಶ್ ಇನ್ ಹ್ಯಾಂಡ್, cash at bank, debtors, bills receivables, inventories. So these are some example for the current assets. Inventories ಅಂದ್ರೆ ಏನು? What is the meaning of inventories? Inventories ಅಂತ ಹೇಳಿದ್ರೆ a complete list of items. A complete list of the items such as property ಆಗಿರ್ಬೋದು ಅಥವಾ goods in stock ಆಗಿರ್ಬೋದು. ಸೊ ಒಂದು ಐಟಮ್ಸ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಒಳಗೊಂಡಿರುವಂಥ ಒಂದು ಲಿಸ್ಟಿಗೆ ಇನ್ವೆಂಟರೀಸ್ ಅಂತೇಳಿ ಕರಿತೀವಿ. ಸೊ ಇನ್ವೆಂಟರೀಸ್ ಮೀನ್ಸ್ ಎ ಕಂಪ್ಲೀಟ್ ಲಿಸ್ಟ್ ಆಫ್ ದ ಐಟಮ್ಸ್ ಸಚ್ ಆಸ್ ಪ್ರಾಪರ್ಟಿ ಆಸ್ ವೆಲ್ ಆಸ್ ದ ಗೂಡ್ಸ್ ಇನ್ ಸ್ಟಾಕ್. ವಿತ್ ಆನ್ increasing the investment in fixed assets, it may increasing in the working capital requirements. The quantum of current assets, it is influenced by financial management decisions. So ಯಾವಾಗ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೋ ಆವಾಗ ಕರೆಂಟ್ ಅಸೆಟ್ಸ್ಗಳ ವೆಚ್ಚಗಳು ಏನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಏನಾಗುತ್ತೆ, ಜಾಸ್ತಿ ಆಗುವಂಥದ್ದು. ಸೊ ಫಿಕ್ಸೆಡ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಹೂಡಿಕೆ ಮಾಡುವಂಥದ್ದು. ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಡೇ ಟು ಡೇ ಆಕ್ಟಿವಿಟೀಸ್, ಅದರ ಮೇಲೆ ಹೂಡಿಕೆ ಮಾಡುವಂಥ ಅಮೌಂಟನ್ನು ನಾವು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅಂತೇಳಿ ಕರೆಯುವಂಥದ್ದು. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಸ್ಥಿರ ಆಸ್ತಿಗಳು ಅಂತ ಹೇಳಿದ್ರೆ ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಹೂಡಿಕೆ ಜಾಸ್ತಿ ಆಗ್ತಿದ್ದ ಹಾಗೆಯೇ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುವಂಥದ್ದು. ಸೊ ಕರೆಂಟ್ ಅಸೆಟ್ಸ್ ಮೀನ್ಸ್ those assets of the business which can be converted into cash within a period of 1 year. For example, cash in hand, cash at bank, debtors and inventories and bills receivable. Inventories andre enu, a complete list of items such as property ಆಗಿರ್ಬೋದು ಅಥವಾ goods in stock ಆಗಿರ್ಬೋದು. So here where the increasing in the investment in the fixed assets, the increasing in the working capital requirements, the quantum of current assets is also influenced by financial management decision. Next, the amount of long term and short term financings to be used. So long term ಅಂದ್ರೆ ಏನು, ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಹಣಕಾಸುಗಳನ್ನು ನಾವು ದೀರ್ಘಾವಧಿ ಕಾಲದವರೆಗೂ ಬಳಕೆ ಮಾಡ್ತೀವಿ ಮತ್ತು ಅಲ್ಪಾವಧಿಯಲ್ಲೂ ಕೂಡ ಬಳಕೆಯನ್ನು ಮಾಡುವಂಥದ್ದು. ಅಲ್ಪಾವಧಿ ಅಂತ ಹೇಳಿದ್ರೆ ವಿತಿನ್ ಎ 1 year. ಸೊ ದೀರ್ಘಾವಧಿ ಅಂತ ಹೇಳಿದ್ರೆ ಮೋರ್ ದ್ಯಾನ್ 5 years. ಸೊ ಅದನ್ನು ನಾವು ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಅಂತೇಳಿ ಕನ್ಸಿಡರ್ ಮಾಡುವಂಥದ್ದು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ decision about the proportions of long and short term finance. There is a choice between liquidity and profitability. So idru kuda ಯಾವಾಗ ಒಂದು ವ್ಯವಹಾರ ಸಂಸ್ಥೆಯು ದೀರ್ಘಾವಧಿ ಮತ್ತು ಅಲ್ಪಾವಧಿ ಹಣಕಾಸನ್ನ ನಿರ್ವಹಣೆಯಲ್ಲಿ ಸರಿಯಾದ ನಿರ್ಣಯಗಳನ್ನು ಒಳಗೊಂಡಿದ್ರೆ ಅದು ಲಿಕ್ವಿಡಿಟಿ ಮತ್ತು ಪ್ರಾಫಿಟಬಿಲಿಟಿಗೆ ಇನ್ಫ್ಲೂಯೆನ್ಸನ್ನು ಮಾಡುವಂಥದ್ದು. ಸೊ ಏನು ಹೇಳುತ್ತೆ ಅಂತ ಹೇಳಿದ್ರೆ ಹಣಕಾಸಿನ ನಿರ್ವಹಣೆಯು ದೀರ್ಘಾವಧಿ ಮತ್ತು ಅಲ್ಪಾವಧಿ ಹಣಕಾಸಿನ ಸರಿಯಾದ ಪ್ರಮಾಣದ ನಿರ್ಣಯನ ಒಳಗೊಂಡಿದ್ರೆ ಅದು ಆ ಸಂಸ್ಥೆಯ ಪ್ರಾಫಿಟಬಿಲಿಟಿ ಮತ್ತು ಲಿಕ್ವಿಡಿಟಿಗೆ ಇನ್ಫ್ಲೂಯೆನ್ಸನ್ನು ಮಾಡುವಂಥದ್ದು. ನೆಕ್ಸ್ಟ್, ಬ್ರೇಕಪ್ ಆಫ್ ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಇಂಟು ಡೆಬ್ಟ್ ಆ್ಯಂಡ್ ಈಕ್ವಿಟಿ. ಸೊ ಅಕಾರ್ಡಿಂಗ್ ಟು ದಿಸ್ ರೋಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಟೋಟಲ್ ಆಫ್ ಲಾಂಗ್ ಟರ್ಮ್ ಫೈನಾನ್ಸ್ the proportions is to be raised by way of debt and equity is also financial management decisions. The amount of debt, equity, share capital, preference share capital are affected by financing decisions, which is a part of the
ಫೈನಾನ್ಸಿಂಗ್ ಮ್ಯಾನೇಜ್ಮೆಂಟ್. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಒಟ್ಟು ದೀರ್ಘಾವಧಿ ಹಣಕಾಸಿನಲ್ಲಿ ಸಾಲ ಮತ್ತು ಈಕ್ವಿಟಿ, ಡೆಪ್ಟ್ ಆ್ಯಂಡ್ ಈಕ್ವಿಟಿ, ಸಾಲ ಮತ್ತು ಈಕ್ವಿಟಿಗಳನ್ನು ಸಂಗ್ರಹಿಸುವುದು ಪಾತ್ರವೂ ಕೂಡ ಹಣಕಾಸಿನ ನಿರ್ವಹಣೆಯ ನಿರ್ಣಯವಾಗಿರುವಂಥದ್ದು. ಸಾಮಾನ್ಯ ಸಾಲ ಆಗಿರ್ಬೋದು ಅಥವಾ ಈಕ್ವಿಟಿ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು ಅಥವಾ ಈಕ್ವಿಟಿ ಶೇರ್ಸ್ ಆಗಿರ್ಬೋದು. ಸೊ ಈ ನಿರ್ಣಯದಿಂದ ಪ್ರಭಾವಿತವಾಗಿರುವಂಥದ್ದು. ಸೊ ಈ ನಿರ್ಣಯವು ಹಣಕಾಸಿನ ನಿರ್ವಹಣೆಯ ಒಂದು ಭಾಗ ಆಗಿರುವಂಥದ್ದು. ಸೊ ಶೇರ್ಸು 2 ಟೈಪ್ಸ್ ಇದೆ ಅಂತ ಹೇಳಿದ್ದೀನಿ. ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್. ಯಾವಾಗ ಆ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಮತ್ತು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ತುಂಬ ದೀರ್ಘಾವಧಿಯ ಕಾಲಾವಧಿಯನ್ನು ಪಡೆದುಕೊಂಡಿರುತ್ತೋ, ಸೊ ಅದು ಕೂಡ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸಿಗೆ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ನೆಕ್ಸ್ಟ್, ಆಲ್ ಐಟಮ್ಸ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್, ಎಕ್ಸ್ಪೆನ್ಸಸ್ ಆ್ಯಂಡ್ ಡಿಪ್ರಿಸಿಯೇಷನ್. ಸೊ ಅಕಾರ್ಡಿಂಗ್ ಟು ದಿಸ್ ರೂಲ್, higher amount of debts means higher interest expenses in future. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಹೆಚ್ಚು ಸಾಲ ಆಗ್ತಾ ಇದೆಯೋ ಅಲ್ಲಿ ಏನು ಹೇಳುತ್ತೆ, ಭವಿಷ್ಯದಲ್ಲಿ ಹೆಚ್ಚು ಎಕ್ಸ್ಪೆನ್ಸಸ್, ಹೆಚ್ಚು ಖರ್ಚು ಆಗುತ್ತೆ ಅನ್ನೋದನ್ನು ತಿಳಿಸುವಂಥದ್ದು. ಸೊ ಸಾಲ ಹೆಚ್ಚಾದಾಗೆ ಫ್ಯೂಚರಲ್ಲಿ ಏನು ಮಾಡಬೇಕಾಗುತ್ತೆ, ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಸಂಸ್ಥೆಯ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುವಂಥದ್ದು. ಯೂಸ್ ಆಫ್ ಹೈಯರ್ ಈಕ್ವಿಟಿ, ಹೈಯರ್ ಪೇಮೆಂಟ್ ಆಫ್ ಡಿವಿಡೆಂಡ್. ಯಾವಾಗ ಒಂದು ವ್ಯವಹಾರ ಸಂಸ್ಥೆ ಹೆಚ್ಚು ಈಕ್ವಿಟಿಗಳ ಮುಖಾಂತರ ಹಣವನ್ನು ಸಂಗ್ರಹಿಸಿದ್ರೆ ಅವಾಗ ಏನು ಮಾಡಬೇಕಾಗುತ್ತೆ, ಫ್ಯೂಚರಲ್ಲಿ ಹೈಯರ್ ಡಿವಿಡೆಂಟನ್ನು ಪಾವತಿ ಮಾಡಬೇಕಾಗುತ್ತೆ. ಸೊ ದೀಸ್ ಐಟಮ್ಸ್ ಇನ್ ಎಫೆಕ್ಟ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದ ಬಿಸ್ನೆಸ್. ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಆ ವ್ಯವಹಾರ ಸಂಸ್ಥೆ ಹೆಚ್ಚು ಸಾಲವನ್ನು ಮಾಡಿದರೆ ಭವಿಷ್ಯದಲ್ಲಿ ಏನು ಮಾಡಬೇಕಾಗುತ್ತೆ, ಹೆಚ್ಚು ಎಕ್ಸ್ಪೆನ್ಸಸ್ಸನ್ನು ಭರಿಸಬೇಕಾಗುತ್ತೆ. ಸೊ ಅದೇ ರೀತಿ ಒಂದು ವ್ಯವಹಾರ ಸಂಸ್ಥೆಗೆ ಬೇಕಾಗಿರುವಂಥ ಹಣಕಾಸನ್ನು ಈಕ್ವಿಟಿ ಶೇರ್ಸ್ಗಳ ಮುಖಾಂತರ ಸಂಗ್ರಹ ಮಾಡಿದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನು ಮಾಡಬೇಕಾಗುತ್ತೆ, ಡಿವಿಡೆಂಟನ್ನು ಪೇ ಮಾಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಎಫೆಕ್ಟ್ ಆಗಿರುವಂಥದ್ದು. ಸೊ ಇಟ್ ಮೀನ್ಸ್ ಹೈಯರ್ ಅಮೌಂಟ್ ಆಫ್ ಡೆಪ್ಟ್ ಮೀನ್ಸ್ higher expenses in the future, higher interest expenses in the future. So ಅದೇ ರೀತಿ higher equity means pay higher dividends to the equity shareholders. So these are items affecting the profit and loss account of the business. So these are some important role of the financial management. First one ಏನು ಹೇಳುತ್ತೆ, ಸೈಜ್ ಆಫ್ ದ ಫಿಕ್ಸೆಡ್ ಅಸೆಟ್ಸ್. ಯಾವಾಗ ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀವಾಗ ಫಿಕ್ಸೆಡ್ ಅಸೆಟ್ಸ್ಗಳ ಗಾತ್ರ ದೊಡ್ಡದಾಗಿರುವಂಥದ್ದು. ಸೊ ಇನ್ನು ಕ್ವಾಂಟಮ್ ಆಫ್ ಕರೆಂಟ್ ಅಸೆಟ್ಸ್ ಆಸ್ ವೆಲ್ ಆಸ್ ಇಟ್ಸ್ ಬ್ರೇಕಪ್ ಇಂಟು ಕ್ಯಾಶ್, ಇನ್ವೆಂಟರೀಸ್ ಆ್ಯಂಡ್ ರಿಸೀವಬಲ್ಸ್. ಯಾವಾಗ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಹೂಡಿಕೆ ಜಾಸ್ತಿ ಆಗುತ್ತೋ ಆವಾಗ ಕರೆಂಟ್ ಅಸೆಟ್ಸ್ ಎಕ್ಸ್ಪೆನ್ಸಸ್ ಏನಾಗುತ್ತೆ, ಜಾಸ್ತಿ ಆಗುವಂಥದ್ದು. ಸೊ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ದೋಸ್ ಅಸೆಟ್ಸ್ ಆರ್ ಕನ್ವರ್ಟೆಡ್ ಇಂಟು ಕ್ಯಾಶ್ ವಿತಿನ್ 1 year. ಫಾರ್ ಎಕ್ಸಾಂಪಲ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಇನ್ವೆಂಟರೀಸ್, ರಿಸೀವಬಲ್ಸ್ ಆ್ಯಂಡ್ ಡೆಟಾಸ್. ಇನ್ವೆಂಟರೀಸ್ ಅಂತ ಹೇಳಿದ್ರೆ ಕಂಪ್ಲೀಟ್ ಲಿಸ್ಟ್ ಆಫ್ ದ ಐಟಮ್ಸ್ ಸಚ್ ಆಸ್ property or goods in stock. When increasing investment in the fixed assets, it also increase the working capital requirements in the business activities. So these are influence in the financial management decision. Next, the amount of long term and short term financing to be used. So financial management involves decisions about the proportions of long-term and short-term finance. So there is a choice between liquidity and profitability. Breakup of long-term financing into debt and equity. So the total long-term finance, the proportions to be raised by way of debt or equity is also financial management decisions. The amount of debt, equity, share capital, preference shares capital are affected by the financing decisions with a part of the financial management. Next, all items in the profit and loss account, for example, interest, expenses and depreciations. So ಯಾವಾಗ ಒಂದು ವ್ಯವಹಾರ ಸಂಸ್ಥೆ ಸಾಲದ ರೂಪದಲ್ಲಿ ಬಂಡವಾಳವನ್ನು ಸಂಗ್ರಹಿಸುತ್ತೋ ಆವಾಗ ಭವಿಷ್ಯದಲ್ಲಿ ಅದು ಹೆಚ್ಚು ಬಡ್ಡಿಯ ಖರ್ಚನ್ನು ಒಳಗೊಂಡಿರುತ್ತೆ. ಸೊ ಅದೇ ರೀತಿ ಯಾವಾಗ ಒಂದು ವ್ಯವಹಾರ ಸಂಸ್ಥೆ
ಈಕ್ವಿಟಿ ಶೇರ್ಸ್ಗಳ ಮುಖಾಂತರ ಬಂಡವಾಳವನ್ನು ಸಂಗ್ರಹಿಸುತ್ತೋ ಅದು ಫ್ಯೂಚರಲ್ಲಿ ಏನು ಮಾಡಬೇಕಾಗುತ್ತೆ, ಹೆಚ್ಚು ಡಿವಿಡೆಂಟನ್ನು ಶೇರ್ ಹೋಲ್ಡರ್ಸ್ಗೆ ಪೇ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ಸಮ್ ಐಟಮ್ಸ್ ಎಫೆಕ್ಟಿಂಗ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ in the business. So in higher amount of debt means higher interest expenses in the future. So higher equity capital ಏನು ಹೇಳುತ್ತೆ, higher payment of dividends to the shareholder. So these are some items affecting to the profit and loss account of the business. So in this class you learned about the meaning of business finance, meaning of financial management and role of the financial management. In the next video I will be explain objectives of the financial management. Thank you.